ಡಬಲ್ ಬೆಡ್ರೂಮ್ ಕಡೆ ಹೋಗೋಣ. ನಾವು ಸಿಂಗಲ್ ಬೆಡ್ರೂಮ್ ಆಯಿತು. ಇದು ಎ ವಿಂಗ್ ಆಯಿತಾ. 14 ಫ್ಲೋರು ಏಣಿಸ್ಕೊಳ್ಬೇಕಾಳೆ. 2 4 6 8 10 12 14 ಫ್ಲೋರ್ ಐತೆ. ಕರೆಕ್ಟಾಗಿ 14 ಫ್ಲೋರ್ ಇದೆ. ಇದು ಎ. ಅಲ್ಲಿ ಕಾಣ್ತಾ ಇರೋದು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಿ ವಿಂಗ್. ಇದು ಅದೇ ಡಬಲ್ ಬೆಡ್ರೂಮ್ ಇದು. ಆಮೇಲೆ ಹಂಗೆ ನಾನು ಈ ಕಡೆ ಝೂಮ್ ಮಾಡ್ತೀನಿ ನೋಡಿ, ಇದು ಬಂದು ಸಿ ವಿಂಗು. ಇದು ಭಾಳ ಬ್ಯೂಟಿಫುಲ್ ಆಗೈತೆ, ಪುಟಾಣಿ ಇದೆ, ಅಂದರೆ ದೂರದಿಂದ ಹಂಗೆ ಕಾಣ್ತಾ ಇದೆ. ಬಟ್ ಇದು ಡಬಲ್ ಬೆಡ್ರೂಮು. ಇದ್ರ ಪಕ್ಕ ಬಂದು ಇದು ಡಿ. ಇದು ಈ ಡಿ ಬಂದು ನಿಮಗೆ ಡಬಲ್ ಬೆಡ್ರೂಮ್. ಇದು ನಾವು ಡಬಲ್ ಬೆಡ್ರೂಮ್ ಕಡೆ ಈಗ ಹೋಗೋಣ. ಓಕೆ ಬನ್ನಿ. ಡಬಲ್ ಬೆಡ್ರೂಮ್ ತೋರಿಸ್ತೀನಿ ನಿಮಗೆ. ಇದು ಇನ್ನೂ ಭಾಳ ಚೆನ್ನಾಗಿದೆ. ಇದನ್ನು ರೆಡಿ ಆಗ್ತಾಯಿದೆ. ಅದು ಅಂಡರ್ ಕನ್ಸ್ಟ್ರಕ್ಷನ್. ಅದು ಇನ್ನೂ ಡಬಲ್ ಬೆಡ್ರೂಮು. ಇದರಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ, ಇಲ್ಲ ರೆಡಿ ಆಗಿರೋದನ್ನ ನೋಡ್ತೀನಿ, ನಾನು ತೋರಿಸ್ತೀನಿ. ಈ ಕಡೆಯಿಂದ ಹೋಗೋಣ ಬನ್ನಿರಿ. ನೋಡಿ ಇದೆಲ್ಲ ಟೇಲ್ಸ್ಗಳು ನೋಡಿ ಯಾವ ಥರ ಇದೆ. ಟೇಲ್ಸ್ಗಳು ಎಲ್ಲ ಟೇಲ್ಸ್ಗಳು ಮಡಗಿದ್ದಾರೆ. ಎಲ್ಲ ಒಳ್ಳೆ ಮೆಟೀರಿಯಲೇ ಹಾಕ್ತಾಯಿದ್ದಾರೆ. ಕ್ವಾಲಿಟಿ ವೈಸ್ ಅಂತೂ ಯಾವುದೂ ಕಾಂಪ್ರೋ ಇಲ್ಲ. ಸೆಕ್ಯೂರಿಟಿ ವೈಸು ಅಷ್ಟೇ, ಯಾವುದೂ ಕಾಂಪ್ರೋ ಇಲ್ಲ. ಭಾಳ ಚೆನ್ನಾಗಿದೆ. ಒಳ್ಳೆ ಈ ಕಡೆ ನೋಡಿ, ಪೈಪ್ಸ್ ಎಲ್ಲ ಒಳ್ಳೆ ಪೈಪ್ಗಳು. ಈ ಕಡೆ ರೈಟ್ ಸೈಡ್ ಎಲ್ಲೋ ಸೌಂಡ್ ಕೇಳಿಸ್ತು ನೋಡಪ್ಪ. ಗ್ಲಾಸ್ಗಳೆಲ್ಲ ಇಲ್ಲೇ ಐತೆ ಇಲ್ಲೈತೆ ಮೆಟ್ಲು. ಇಲ್ಲಿ ಸೌಂಡ್ ಕೇಳಿಸ್ತಾ ಇರೋದು, ಮೇಲ್ಗಡೆ ಕೆಲಸ ಮಾಡ್ತಾ ಇರೋದು. ನೋಡಿ ಇಲ್ಲಿ ಫಸ್ಟ್ ಫ್ಲೋರ್ಗೆ ನಾನು ಹೋಗ್ತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇದೆ. ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಯಾವುದೋ ಹಾಡು ಗೀಡೆಲ್ಲ ಜೋರಾಗಿ ಬರ್ತಾ ಇದೆ. ಓಯ್ ರಬ್ಬ, ಒಳ್ಳೆ ಹಾಡು, मस्त गाना डाला है। कौन डाला है, क्या गाना डाला भाई, मस्त। याद किया याद, ये अपना अमिताभ बच्चन का फिल्म। क्या ऐसा बात किया भाई, पूरा इंडिया में घूम चुके हैं हम लोग, पूरा इंडिया घूम चुके हैं। हमारे पिताजी नहीं, सीखिए कन्नड़ा बहुत इजी है और स्वीटेस्ट लैंग्वेज है, बहुत जल्दी सीख सकते हैं। हम लोग हर जगह थे। हाँ नोड़ी ಎಲ್ಲ रेडी ಆಗ್ತಾ ಇದೆ। कौन सा रेडी है यहाँ पे अभी, रूम कौन सा रेडी है? ये है अभी रेडी है। बड़े ये इधर क्या, ये यहाँ पे रेडी है क्या? ಇದು ರೆಡಿ ಆಯ್ತಾ? ಇದು ನೋಡಿ ಡಬಲ್ ಬೆಡ್ರೂಮು ರೆಡಿ ಇದೆ। ಅವರು ಕೆಲಸಗಳು ಮಾಡ್ತಾ ಇದ್ದಾರೆ, ಎಲ್ಲ ವಿಂಡೋದೆಲ್ಲ ರೆಡಿ ಮಾಡ್ತಾ ಇದ್ದಾರೆ। ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ, ಮೆಟೀರಿಯಲ್ಸ್ ಮಾತ್ರ ಅಷ್ಟೇ ಚೆನ್ನಾಗಿದೆ ರೀ, ಅಷ್ಟೇ ಚೆನ್ನಾಗಿದೆ ನೋಡಿ। ಟೈಲ್ಸ್ ಎಲ್ಲ ಇಲ್ಲೇ ಇದೆ, ಟೈಲ್ಸ್ ಎಲ್ಲ ಇಲ್ಲೇ ಇದೆ ನೋಡಿ, ಹೆಂಗಿದೆ ನೋಡಿ ಮೆಟೀರಿಯಲ್ಸು, ಭಾಳ ಚೆನ್ನಾಗಿದೆ ಮೆಟೀರಿಯಲ್ಸು, ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲ, ಎಲ್ಲ ಮಸ್ತ್ ಮೆಟೀರಿಯಲು ನೋಡಿ। कोई दे ನೋಡಿ ಮಸ್ತ್ ಎಲ್ಲ ರೆಡಿ ಮಾಡಿ ಅವರೇನೆ ನೋಡಿ, ಇಲ್ಲೇ ಎಲ್ಲ ಮೆಟೀರಿಯಲ್ಸ್ ಐತೆ। ಓಕೆ
ನಾನು ಇದನ್ನು ತೋರಿಸ್ತೀನಿ ಇವಾಗ. ನಮ್ಮ ರೂಮ್ ಬಗ್ಗೆ ತೋರಿಸೋಣ. ಇದೆಲ್ಲ ಡಬಲ್ ಬೆಡ್ರೂಮ್. ನಾನು ಹೇಳಿದ್ನಲ್ಲ, ಇದು 110ನೇ ನಂಬರು. ಇಲ್ಲಿ ಖಾಲಿ ಇದೆ. ಆ್ಯಂಡ್ ಡಬಲ್ ಬೆಡ್ರೂಮ್ ಬಂದು ಅದಕ್ಕಿಂತ ವಿಸ್ತಾರವಾಗಿದೆ ನೋಡಿ. ಇದು ಎಂಟ್ರೆನ್ಸು ಆಯಿತಾ. ಇಲ್ಲಿ ವಾಸ್ಕಲ್ನ ಬಂದು ವುಡ್ನ ಉಪಯೋಗಿಸಿದ್ದಾರೆ. ಇದು ಸಿಮೆಂಟ್ ಇಲ್ಲ ಇದು ನೋಡಿ. ಬಟ್ ಒಳ್ಳೆ ಥಿಕ್ನೆಸ್ ಇದೆ. ಕೈ ನಾನು ಅದೇ ಹೇಳಿದ್ನಲ್ಲ, ಹೆಚ್ಚು ಕಡಿಮೆ ನೋಡಿ, ನನ್ನ ಬೆರಳು ಲೆಕ್ಕ ಹಾಕ್ಕೊಂಡು ನೀವು 3-6 ಇಂಚ್ ಮೇಲೆ ವಾಸ್ಕಲ್ ಬರುತ್ತೆ ಆಯಿತಾ. ವಾಸ್ಕಲ್ ಹಾಕಿಕ್ಕಿದ್ದಾರೆ. ನೋಡಿ, ಇದು ಹಾಲ್. ಇದು ಹಾಲು ಭಾಳ ದೊಡ್ಡದಾಗಿದೆ. ಇದು ಅಷ್ಟೇ, 1 2 2 ಅಂದರೆ ನೋಡಿ, ಈ ಟೇಲ್ಸ್ ಲೆಕ್ಕ ಹಾಕ್ಕೊಳ್ಳೋಣ. 2 ಅಡಿ 2 ಅಡಿ 4 ಅಡಿ ಎಂಟ್ರೆನ್ಸೇ ಬರುತ್ತೆ ನಿಮಗೆ. ಇದು ಡಬಲ್ ಬೆಡ್ರೂಮ್. ಎಷ್ಟು ದೊಡ್ಡದಾಗಿದೆ ನೋಡಿ ಡಬಲ್ ಬೆಡ್ರೂಮ್. ಸಿಂಗಲ್ ಬೆಡ್ರೂಮ್ಗಿಂತ ಭಯಾನಕವಾಗೈತಿದು. ಆಮೇಲೆ ಎಂಟ್ರೆನ್ಸಲ್ಲೇ ನಿಮಗೆ ನೋಡಿ ಕಿಚನ್ ಸಿಗುತ್ತೆ. ಕಿಚನ್ನು ನ್ಯಾರೋ ಕಿಚನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಜ್ಜಾ ನೋಡಿ ಈ ಥರ ಕೊಟ್ಟಿದ್ದಾರೆ. ನೋಡಿ. ಇದು ಇನ್ನು ನಾನು ಹೇಳಿದ್ನಲ್ಲ, ಈ ಕಡೆದು ಅಂಡರ್ ಕನ್ಸ್ಟ್ರಕ್ಷನ್. ಮೇಲ್ಗಡೆ ಕೆಲವು ಕನ್ಸ್ಟ್ರಕ್ಷನ್ ಆಗಿರೋದೈತೆ, ಅದರದ್ದು ಕೀಗಳಿಲ್ಲ. ಇಲ್ಲೊಂದು ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. ದೆನ್ ನೋಡಿ ವೆಂಟಿಲೇಷನ್ ಈ ಜಾಗದಲ್ಲೂ ಒಂದು ಕೊಟ್ಟಿದ್ದಾರೆ, ದೆನ್ ಇಲ್ಲೂ ಕೊಟ್ಟಿದ್ದಾರೆ, 2 ಕಡೆ ಕೊಟ್ಟಿದ್ದಾರೆ. ಇಲ್ಲೂ ನೋಡಿ ಪ್ಲಗ್ಗಳಿದೆ. ಯುಟಿಲಿಟಿ ರೂಮ್ ಈ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಯುಟಿಲಿಟಿ ರೂಮು ನಿಮಗೆ ಈಸಿ ಆಗೋಂಗೆ ಹತ್ತಿರದಲ್ಲೇ ಐತೆ. ಅದಲ್ಲದೆ ನೋಡಿ ಮೇಲ್ಗಡೆ ಗಂಟನೂ ಜಾಗ ಇದೆ. ಪ್ಲಸ್ ನಿಮಗೆ ಸಜ್ಜಾ ಇದೆ ನಿಮಗೆ ಮೆಟೀರಿಯಲ್ಸ್ ಮಾಡಿಕೊಳ್ಳೋದಕ್ಕೆ. ಇದು ಅಷ್ಟೇ, ಹೆಚ್ಚು ಕಡಿಮೆ ಒಂದು 3.5 ಅಡಿ ನಿಮಗೆ ಓಪನಿಂಗ್ ಇದೆ ಕಿಚನ್ಗೆ ಡೋರು. ನಾನು ನೋಡಿ, ಈ ಕಡೆ ಒಂದು ಬೆಡ್ರೂಮು, ಆ ಕಡೆ ಒಂದು ಬೆಡ್ರೂಮ್ ನೋಡಿ. ಈ ಕಡೆ ಒಂದಿದೆ, ಮಧ್ಯದಲ್ಲಿ ನಿಮಗೆ ಬಾತ್ರೂಮ್ ಟಾಯ್ಲೆಟ್ ಬರುತ್ತೆ. ಇದು ಬಲಗಡೆ ಇದೊಂದು ಬೆಡ್ರೂಮು ಆಯಿತಾ. ಇದು ಅಷ್ಟೇ ನೋಡಿ. ಇಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ನೀವು ಬರೀ ಟೇಲ್ಸ್ ಲೆಕ್ಕ ಹಾಕ್ಕೊಳ್ಳಿ. 2 ಅಡಿ ಒಂದು ಟೇಲ್ಸ್ ಅಂತ ಅಂದ್ಕೊಂಡ್ರು 2.25 ಅಡಿ. 2.25 ಅಡಿಗೆ ನಿಮಗೆ ಓಪನಿಂಗ್ ಇದೆ. ಅಷ್ಟು ದೊಡ್ಡದಿದೆ ನೋಡಿ ಬೆಡ್ರೂಮ್. ನೋಡಿ, ಇಲ್ಲಿ ನೀವು ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಮಸ್ತ್ ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಪ್ಲಸ್ ನಿಮಗೆ ಇದು ಮಾಸ್ಟರ್ ಬೆಡ್ರೂಮ್. ಇದ್ರ ಒಳಗಡೆನೆ ಎಕೋ ಬರ್ತಾ ಇರಬೇಕು. ನಾವು ಮೋಸ್ಟ್ಲಿ ಮೆಲ್ಲಿಗೆ ಮಾತಾಡ್ತೀನಿ. ಮಾಸ್ಟರ್ ಬೆಡ್ರೂಮು ಪ್ಲಸ್ ಒಳಗಡೆನೆ ನಿಮಗೆ ಪರ್ಸ್ನಲ್ ಟಾಯ್ಲೆಟ್ ಇದೆ ನೋಡಿ. ನಿಮಗೆ ಪರ್ಸ್ನಲ್ ಟಾಯ್ಲೆಟ್ ಇದೆ. ಇದು ನಿಮಗೆ ಬಹಳ ಸ್ಪೇಷಿಯಸ್ ಆಗಿದೆ. ಇದು ಬಂದು ನಿಮಗೆ ಇದು ಓಪನಿಂಗ್ ಬಂದು ಹೆಚ್ಚು ಕಡಿಮೆ 2 ಅಡಿ ಬರುತ್ತೆ ನೋಡಿ. ಟೇಲ್ಸ್ ಇದು 2 ಅಡಿ, 2.25 ಅಡಿ ಬರುತ್ತೆ ಓಪನಿಂಗ್ ಆಯಿತಾ. ಈಗ ಈ ಕಡೆ ನೋಡಿ, ಇದು ಮೇನ್ ಟಾಯ್ಲೆಟ್ ರೂಮ್, ಅಂದರೆ ಎಲ್ಲರೂ ಯೂಸ್ ಮಾಡೋದಕ್ಕೆ. ಇಲ್ಲೊಂದು ಇದು ಬಂದು ನೋಡಿ, ಇದೂ ಅಷ್ಟೇ, 1 ಟೇಲ್ಸು ಮತ್ತು ಅರ್ಧ, ಅಂದರೆ 2.25 ಅಡಿ ಮೇಲೆ ಬರುತ್ತೆ ಆಯಿತಾ. ಇದು ಎಂಟ್ರೆನ್ಸ್ ನೋಡಿ. ಎಲ್ಲ ಶವರ್ ಗಿವರ್ಗೆಲ್ಲ ಅದಕ್ಕೂ ವ್ಯವಸ್ಥೆ ಐತೆ ನೋಡಿ. ಕೆಳಗಡೆ ಈ ಕಡೆ ಟಾಯ್ಲೆಟ್ ಬರುತ್ತೆ. ಇದು ವಾಶ್ ಬೇಸಿನ್. ಆ ಕಡೆ ನಿಮಗೆ ಟಾಯ್ಲೆಟ್ ಎಲ್ಲ ಬರುತ್ತೆ. ಈ ಕಡೆ ವಾಶ್ ಬೇಸಿನ್ ಬರುತ್ತೆ ನೋಡಿ. ಇಲ್ಲೂ ವೆಂಟಿಲೇಷನ್ ನೋಡಿ. ಪ್ಲಸ್ ಮೇಲ್ಗಡೆ ಸ್ಪೇಸ್ ನೋಡಿ ಹೆಂಗೈತೆ ಆಯಿತಾ. ನೋಡಿ ವಾಸ್ಕಲ್ ಇದು ನೋಡಿ. ಇದು ಬಂದು ನೋಡಿ, ಇಲ್ಲೊಂದು ಟೇಲ್ಸ್ ನೋಡಿ, 1.25 ಟೇಲ್ ಅಂದ್ಕೊಳ್ಳಿ, ಅಂದರೆ 2.25 ಅಡಿ ಐತೆ. ಇದು ಬೆಡ್ರೂಮ್ಗೆ. ಇದು 2ನೇ ಬೆಡ್ರೂಮ್ ನೋಡಿ. ಇಲ್ಲ ಆನ್ ಆ್ಯಂಡ್ ಆಫು. ಇಲ್ಲಿ ಪರವಾಗಿಲ್ಲ, ಒಂದು ಕ್ವೀನ್ ಸೈಜ್ ಬೆಡ್ ಹಾಕೋಬೋದು ನೀವು. ಇದು ಅಷ್ಟೇ ದೊಡ್ಡದಾಗಿದೆ. ಪ್ಲಸ್ ನೋಡಿ, ಇದಕ್ಕೂ ವೆಂಟಿಲೇಷನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಇದು ಬಂದು ಇದು AB, ಇದು C ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಇದು C ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಇದು ಡಬಲ್ ಬೆಡ್ರೂಮ್. ಇದು C ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಆಯಿತಾ. ಹಿಂಗೆ ಗಾಳಿ ಎಲ್ಲ ಇದೆ, ಬೆಳಕೆಲ್ಲ ಇದೆ. ಅದೇ ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಲೈಟ್ ಹಾಕೋದೇ ಬೇಡ ರೀ. ನೋಡಿರಿ, ಓಪನ್ ಮಾಡಿಬಿಟ್ಬಿಟ್ರೆ ಫ್ಯಾನು ಹಾಕೋದು ಬೇಡ. ಹಂಗೆ ಗಾಳಿ, ತಣ್ಣ ಗಾಳಿ. ಎಲ್ಲ ಕಡೆ ಪ್ರಕೃತಿ
ಯಾವ ಸೌಂಡ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ಯಾವ ತಲೆನೋವು ಇಲ್ಲ. ಸಿಟಿಗೆ ಭಾಳ ಹತ್ತಿರ. ಹೆಂಗಿದೆ ನೋಡಿ ಮೇಲ್ಗಡೆ ಸಜ್ಜಾ ನೋಡಿ. ಸಜ್ಜಾ ಅಲ್ಲದೆ ಅಲ್ಲಿ ಮೇಲ್ಗಡೆ ನೋಡಿ, ಇನ್ನು ಅಲ್ಲೂ ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ. ಸ್ಪೇಸ್ ಎಲ್ಲೂ ವೇಸ್ಟ್ ಆಗಿಲ್ಲ ನಿಮಗೆ ನೋಡಿ. ಇದು ಸೆಕೆಂಡ್ ಬೆಡ್ರೂಮ್. ಇಲ್ಲಿ ಇದು ಓಪನ್ನು. ಸಿಂಗಲ್ ಬೆಡ್ರೂಮ್ಗಿಂತ ಡಬಲ್ ಬೆಡ್ರೂಮ್ ಮಾತ್ರ ಕ್ಲಾಸ್ ಆಗಿದೆ ರೀ. ಬರ್ರಿ ಮೇಡಮ್ನವ್ರೆ, ನಮ್ಮ ಮೇಡಮ್ನವರು ಅದೇ ಹೇಳ್ತಾ ಇದ್ದಾರೆ, ನಮಗೆ ಏನು ಅಲಾಟ್ ಆಗಿದೆ ಸಿಂಗಲ್ ಬೆಡ್ರೂಮು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಡಬಲ್ ಬೆಡ್ರೂಮ್ ತೊಗೊಂಬಿಡೋಣ ಅಂತ ಹೇಳ್ತಾ ಇದ್ದಾರೆ. ನಡೀರಿ 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 ನಡೀರಿ. ಯಾವ ಕಡೆ ಹೋಗಬೇಕು ಕನ್ಫ್ಯೂಸ್ ಆಗುತ್ತೆ. ಆಯಿತು, ಈ ಕಡೆ ಬನ್ನಿ. ಅಲ್ಲೇ ಹಾಡ್ಗಳು ಹಾಕ್ಕೊಂಡಿದ್ದಾರೆ. ತಾಳ್ರಿ ಇಲ್ಲೇ ಇರಿ, ನಾನು ಬಂದೆ. ರೆಡಿ ಮಾಡಿಸ್ತಾ ಇದ್ದಾರೆ ಎಲ್ಲ ಮೆಟೀರಿಯಲ್ಗಳು ನೋಡಿ. ಇಲ್ಲಿ ರೆಡಿ ಎಲ್ಲ ಮೆಟೀರಿಯಲ್ಗಳು, ಪೈಪ್ಗಳು, ಮೆಟೀರಿಯಲ್ಗಳು ನೋಡಿ. ಗ್ಲಾಸ್ ಮೆಟೀರಿಯಲ್ ನೋಡಿ ಹೆಂಗೈತೆ. ಪ್ಲಸ್ ಅದಕ್ಕೆ ಬೇಕಾಗಿರೋಂಥ ನೋಡಿ ಹೆಂಗೈತೆ, ಯಾವ ಥರ ಕೊಟ್ಟಿದ್ದಾರೆ. ಒಳ್ಳೆ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂತ, ಭಾಳ ಚೆನ್ನಾಗಿದೆ. ಮೆಟೀರಿಯಲ್ ವೈಸ್ ಯಾವುದು ಕಾಂಪ್ರೋ ಇಲ್ಲ ನೋಡಿ. ವಿತ್ ವೀಲು ಅದೆಲ್ಲ ಹೇಳೋಣಲ್ಲ, ಮೆಟೀರಿಯಲ್ ವೈಸ್ ಯಾವುದು ಕಾಂಪ್ರೋ ಇಲ್ಲ. ಒಳ್ಳೆ ಥಿಕ್ನೆಸ್ ಇರೋವಂಥ ಗ್ಲಾಸಸ್ಸು ನೋಡಿ. ಥಿಕ್ನೆಸ್ ನೋಡಿ, ಒಳ್ಳೆ ಥಿಕ್ನೆಸ್ ಇದೆ. ಎಲ್ಲ ಟಫ್ ಗ್ಲಾಸಸ್ ಎಲ್ಲ. ಮೆಟೀರಿಯಲು ಅಷ್ಟೇ ಆಯಿತಾ. ಈ ಗ್ಲಾಸಸ್ ನೋಡಿ. ಬರ್ರಿ ಈಗ ಎಕ್ಸಿಟ್ಟು. ಇದೆಲ್ಲ ಕೇಬಲ್ಸ್ ಬರುತ್ತೆ. ಇಲ್ಲಿ ಲಿಫ್ಟ್ ಬರುತ್ತೆ. ಲಿಫ್ಟ್ ಅಲ್ಲ ಇದು, ಇದೇನಂತ ಇದು ಎಂಡಿಗೆ ಲಿಫ್ಟಾ? ಒಂದು ನಿಮಿಷ ನೋಡೋಣ. ಕತ್ಲೆ ಇದೆ, ಮೇಲ್ಗಡೆಗೆ ನೋಡೋಣ. ಅಂದ್ಕೊಂಡ್ರಿ ಇದು ಲಿಫ್ಟು ಫುಲ್ ಮೇಳ ಗಂಟ ಖಾಲಿ ಐತೆ. ಲಿಫ್ಟು ಇದನ್ನ ರೆಡಿ ಆಗಿಲ್ಲ. ಬರ್ರಿ ಈಗ ಎಲ್ಲ ಇದು ರೆಡಿ ಆಗ್ತಾ ಇದೆ. ಇದು ಎ ವಿಂಗು, ಅಲ್ಲಿರೋದು ಬಿ ವಿಂಗು, ಆ ಕಡೆ ಇರೋದು ಸಿ ವಿಂಗು. ನಾನು ಇದು ಹಿಂದೆ ತೋರಿಸಿದ್ನಲ್ಲ ಅದು ಸಿ. ಈಗ ನಾನು ಬಂದಿರೋದು ಡಿ ವಿಂಗ್. ಎ ವಿಂಗ್ ಒಂದೇ ನಿಮಗೆ ಸಿಂಗಲ್ ಬೆಡ್ರೂಮ್. ಇದೆಲ್ಲ ನಿಮಗೆ ಸಿಂಗಲ್ ಬೆಡ್ರೂಮ್. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಡಬಲ್ ಬೆಡ್ರೂಮೇ. ಇಲ್ಲೂ ಖಾಲಿ ಇದೆ, ಭಾಳ ರೂಮ್ಗಳು ಖಾಲಿ ಇದೆ. ಅದು ಹೆಂಗೆ ಖಾಲಿ ಇರೋದನ್ನು ನೋಡೋದು ಅನ್ನೋದನ್ನು ನಾನು ಹೇಳ್ತೀನಿ. ಖಾಲಿ ಇರೋದು ಹೆಂಗೆ ಅಂತ ನಾನು ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದು, ಖಾಲಿ ಇರೋದು ಹೆಂಗೆ ಅದನ್ನು ನಾನು ಹೇಳ್ತೀನಿ. ಅದನ್ನು ನಾನು ಈಗ ಹೇಳೋಣಲ್ಲ. ಇದು ಬಂದು ಎ ವಿಂಗು. ಆ್ಯಂಡ್ ಈ ಕಡೆ ನೋಡಿ ಅದು ಬಂದು ಬಿ ವಿಂಗು. ಈ ಕಡೆ ಬಂದು ಅದು ಸಿ ವಿಂಗ್. ಇದು ಸಿ ವಿಂಗು. ಈಗ ನಾವು ನೋಡ್ಕೊಂಬತ್ತಿರೋದು ಇದು ನೋಡಿ, ಇದು ಬಂದು ಡಿ ವಿಂಗ್. ಇದು ಡಿ ವಿಂಗು. ಅದು ರೆಡಿ ಆಗ್ತಾಯಿದೆ. ಸರಿನಾ? ಅಪ್ಲಿಕೇಶನ್ ಹಾಕೋದು ಹೆಂಗೆ, ಹಾಕಿದ್ಮೇಲೆ ಬೇಕಾಗಿರೋಂಥ ದಾಖಲೆಗಳೇನು, ಅಪ್ಲಿಕೇಶನ್ ಹಾಕೋದು ಹೆಂಗೆ ಅನ್ನೋದನ್ನು ನಾನು ಬೇರೆ ಒಂದು ಎಪಿಸೋಡೇ ಮಾಡ್ತೀನಿ. ದಾಖಲೆಗಳು ಏನೈತೆ ಈಗಿನ ಸಂಚಿಕೆಯಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವಾಗ ಈ ಸೈಟಿಂದು ಮುಗೀತು. ನಾವು ಇಲ್ಲಿಂದ ಯಾವುದ್ರಿ ಅದು ಮುದ್ದಾಯಿನಪಾಳ್ಯ ಮತ್ತು ಅನಗಮಾರನಹಳ್ಳಿನೋ ಅದೇನೋ ಐತೆ, ಅದೊಂದು ಐತೆ, 2 ಸೈಟು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದು ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಕೇಳ್ಕೊತೀನಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬೇರೆ ವಿಚಾರ. ಬಟ್ ಅಪ್ಲಿಕೇಶನ್ಗೆ ಹಾಕೋದನ್ನ ಮರಿಬೇಡಿ. ಅಪ್ಲಿಕೇಶನ್ ಏನು ಹಾಕೋದು, ಹೆಂಗೆ ಹಾಕೋದು ಅದನ್ನು ನೀವು ತಿಳ್ಕೊತೀರ. ಭಾಳ ಒಳ್ಳೆ ವೆದರ್ ಐತೆ ಈ ಗಂಟ. ನಾವು ಇಲ್ಲಿಗೆ ಬಂದು ಎಲ್ಲ ನೋಡ್ದು. ಈಗ ಇಲ್ಲಿಂದ
ಸೇಮ್ ರೂಟೇನೆ, ಒಂದೇ ಕಡೆನೇ, ಎಲ್ಲ ಸೌತು. ಅದು ಬಿಟ್ಟರೆ ಇನ್ನು ದೇವಗೆರೆ, ಅದು ಕೆಂಗೇರಿದು. ನಾನು ಫಸ್ಟ್ ಎಪಿಸೋಡ್ನಲ್ಲಿ ಹಾಕಂದಲ್ಲ, ಹಂಗೆ ನಿಮ್ಮ ಪ್ರೋತ್ಸಾಹ ಸಿಗ್ತಾನೆ ಇರಬೇಕು. ದಯವಿಟ್ಟು ಪ್ರತಿಯೊಬ್ಬರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇದರಲ್ಲಿ ಭಾಗದಲ್ಲಿ ಥ್ಯಾಂಕ್ ಯು ಕೃಷ್ಣಪ್ಪ ಅವ್ರಿಗೆ ಥ್ಯಾಂಕ್ಸ್. ಸರಿ, ಮುಂದಿನ ಇದರಲ್ಲಿ ಮುದ್ದಾಯಿನ ಪಾಳ್ಯದಲ್ಲಿ ಹಿಂದೆ ನಿಂತ್ಕೋತಾರಪ್ಪ. ಹೆಂಗಂದ್ರೆ ಹಿಂದೆ ಇರ್ತಾರ. ನಾನು ಮಕ್ಳಿಗೂ ಹೇಳೋದು ಅದೇನೆ, ಹಿಂದೆ ನಿಂತ್ಕೋಬೇಡಿ ಅಂತ. ಸಡನ್ನಾಗಿ ಬಂದು ನೋಡಿ, ಏನೋ KPC ಪ್ರಾಜೆಕ್ಟ್ ಲಿಮಿಟೆಡ್ ಅಂತ, ಆಯಿತಾ. ಇಲ್ಲಿ RGFCL ಸೈಟ್ ಆಫೀಸು ಕೆಂಚನಪುರ, ಜ್ಞಾಪನ ಇಟ್ಕೊಳ್ಳಿ, ಕೆಂಚನಪುರ. ಓಕೆ, ನೋಡಿ ತೋರಿಸ್ತೀನಿ. ಕೆಂಚನಪುರದ್ದು ಇದು ಪ್ರಾಜೆಕ್ಟ್. ಇದು ಸೌತಿಗೆ ಬರುತ್ತೆ. ಒಂದು ಕುಂಬಳಗೋಡು, ದೇವಗೆರೆ, ಅದು ಕೆಂಚನಪುರ, ಮುದ್ದಾಯಿನ ಪಾಳ್ಯ, ಮತ್ತು ಪನಗಮಾರನಹಳ್ಳಿನ ಏನ್ರಿ ಅದು, ಅದೇನೋ ಹೆಸರು ಬಾಯಿಗೆ ಬರ್ತಾಯಿಲ್ಲ, ಸಡನ್ನಾಗಿ ಬರಲ್ಲ, ಅದನ್ನು ತೋರಿಸ್ತೀನಿ. ಮುಂದಿನ ಎಪಿಸೋಡಲ್ಲಿ ನಾನು ಇದೇ ಥರ ನಿಮಗೆ ಅಲ್ಲಿ ಕೆಲವು ಇನ್ನೂ ಮಸ್ತ್ ಐತೆ, ಅದನ್ನು ತೋರಿಸ್ತೀನಿ. ಅದು ತೋರಿಸುವಾಗ ನಿಮ್ಗೆ ಗೊತ್ತಾಗುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮುಂದಿನ ಎಪಿಸೋಡ್ ಮಾತ್ರ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಭಾಳ ಖಾಲಿ ಇದೆ. ಕೆಂಚನಪುರ ಏನ್ರಿ, ಕೆಂಚನಪುರದಲ್ಲಿ ಭಾಳ ರೂಮ್ಸ್ ಖಾಲಿ ಇದೆ. ನಾನು ಇವತ್ತು ಅದರದ್ದು ಈ ಸತಿ ಎಪಿಸೋಡ್ ಮಾಡಿದಾಗ ಎಷ್ಟು ಖಾಲಿ ಇದೆ ಮತ್ತು ಯಾವ್ಯಾವ ಫ್ಲೋರ್ ಖಾಲಿ ಇದೆ, ಅದರ ನಂಬರ್ಗಳೇನು, ಪ್ರತಿಯೊಂದು ನಾನು ಎಪಿಸೋಡಲ್ಲಿ ಹಾಕ್ತೀನಿ. ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಕೆಂಚನಪುರ ಸೈಟಿಂದ ಇವಾಗ ಮುದ್ದಾಯಿನ ಪಾಳ್ಯ ಇರೋವಂಥ RHCL ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕರೆಕ್ಟಾಗಿ 6.6 ಕಿಲೋಮೀಟ್ರ್ ಇದೆ. ಭಾಳ ಹತ್ರನೇ, ಒಂದೇ ರೋಡ್ನಲ್ಲಿ ನಾನು ಹೇಳಿದ್ನಲ್ಲ. ಸೊ ನಿಮಗೆ ಈಸಿ ಆಗುತ್ತೆ. ಅಲ್ಲಿಂದ ನೀವು ಸೈಟಿಂದ ಬಂದ ತಕ್ಷಣ ಅಲ್ಲಿಂದ ರೈಟ್ ಸೈಡ್, ಇಲ್ಲಿ ರೈಟ್ ಸೈಡ್ ಅಂದರೆ ನೋಡಿ, ಇಲ್ಲೇ ರೈಟ್ ಸೈಡು ನೋಡಿ ಎಷ್ಟು ಹತ್ರ ಇದೆ. ಆಮೇಲೆ ರೋಡ್ ನೋಡಿ ಈ ಜಾಗದಲ್ಲಿ ನಿಮಗೆ ಸೈಟ್ ಬರುತ್ತೆ. ಇಲ್ಲಿಂದ ರೈಟ್ ತೊಗೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ 6.6 ಕಿಲೋಮೀಟ್ರ್ ಐತೆ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ. ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.